ಸುಂದರವಾದ ಒಬ್ಬ ಹುಡುಗನು ದೃಷ್ಟಿಹೀನಳಾದ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಇಬ್ಬರು ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದರೆ ತಾನು ಪ್ರೀತಿಸುತ್ತಿದ್ದ ಆ ಹುಡುಗಿಯು ದೃಷ್ಟಿಹೀನಳಾಗಿದ್ದರಿಂದ ತನ್ನ ಕಣ್ಣುಗಳನ್ನು ಅವಳಿಗೆ ದಾನ ಮಾಡಲು ತೀರ್ಮಾನಿಸುತ್ತಾನೆ. ಆ ವಿಷಯವು ಅವಳಿಗೆ ಗೊತ್ತಿಲ್ಲದ ಕಾರಣ ಅವಳು ದುಃಖಿಸುತ್ತಿರುವಾಗ ಅವನು ಆಕೆಯನ್ನು ಸಂತೈಸುತ್ತಾ, ಧೈರ್ಯವಾಗಿರು, ನಿನಗೆ ಚಿಕಿತ್ಸೆ ಮಾಡಿಸುವುದರಿಂದ ದೃಷ್ಟಿ ಬರುತ್ತದೆಂದು ಹೇಳಿ ಚಿಕಿತ್ಸೆ ಮಾಡಿಸಿ ತಾನು ಹೊರದೇಶಕ್ಕೆ ಹೋಗುತ್ತಿರುವ ಹಾಗೆ ತಿಳಿಸಿ ಹೊರಟು ಹೋದನು. ಇಲ್ಲಿ ಅವಳು ತನ್ನ ಪ್ರಿಯನನ್ನು ನೋಡಲು ಆತುರದಿಂದ ಕಾಯುತ್ತಿದ್ದಳು. ಆಗ ಅವನಿಗೆ ಅಪಘಾತ ಸಂಭವಿಸಿತೆಂದು ಸುದ್ದಿ ಬಂದಿತು. ಕೆಲವು ದಿನಗಳ ನಂತರ ಮದುವೆ ಮಾಡಿಕೊಳ್ಳುವುದಕ್ಕೋಸ್ಕರ ಅವನು ಬರುತ್ತಾನೆ. ವರ್ಷಗಟ್ಟಲೆ ತನ್ನ ಪ್ರಿಯನನ್ನು ನೋಡಬೇಕೆಂದು ಕಾಯುತ್ತಿದ್ದ ಆ ಪ್ರೇಯಸಿ ಅವನನ್ನು ಆಶೆಯಿಂದ ನೋಡಲು ಬಂದಾಗ ಅವಳು ಕಂಡ ದೃಶ್ಯ, ಅವನು ಕುರುಡನಾಗಿದ್ದನು. ನಿರಾಶೆಗೊಂಡ ಅವಳು ಹೇಳುತ್ತಾಳೆ, ನೀನು ನನಗೆ ಬೇಡ, ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ. ಅವಳನ್ನು ಮನಸಾರೆ ಪ್ರೀತಿಸಿದ ಅವನು ತನ್ನ ಪ್ರೇಯಸಿಯ ಪ್ರೀತಿಗಾಗಿ ಎಷ್ಟೋ ಪ್ರಯತ್ನಿಸಿದಾಗಲೂ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಕೊನೆಯಲ್ಲಿ ಅವನು ಹೀಗೆ ಹೇಳಿದ, ಪ್ರಿಯಳೇ, ನನ್ನನ್ನು ನೀನು ಬೇಡವೆಂದು ಹೇಳಿರುವಿ, ಆಯಿತು. ಆದರೆ ನಾನು ನಿನಗೆ ಕೊಟ್ಟ ನನ್ನ ಕಣ್ಣುಗಳನ್ನು ಭದ್ರವಾಗಿ ಕಾಪಾಡಿಕೋ ಅಂದನು. ನೋಡಿರಿ ಪ್ರಿಯರೇ, ತನ್ನ ಪ್ರಾಣವನ್ನೇ ನಮಗಾಗಿ ಅರ್ಪಿಸಿದ ಒಬ್ಬ ಪ್ರಿಯನು ನಮಗಿದ್ದಾನೆ. ಇದು ನಿಮಗೆ ಗೊತ್ತೇ? ಆತನೇ ನಮ್ಮ ಪ್ರಿಯನಾದ ಯೇಸು. ಆತನು ನಮ್ಮ ಕುರಿತು ಹೀಗೆ ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ.